ಮಹಾಪ್ರಭುಗಳೇ ನಮಸ್ಕಾರ. ನಮ್ಮ ಡುಮ್ಮಿ ಚಪಾತಿ ಮಾಡಿತ್ತು, ಅದ್ರ ಜೊತೆ ಸೊಪ್ಪಿನ ಸಾರು ಚಪಾತಿ ತಿನ್ಕೊಂಡು ನಮ್ಮ ಚಡ್ಡಿ ಚಿಕ್ಕನೆ ತಗೊಂಡು ಅವನು ಸ್ಕೂಲ್ ಹತ್ರ ಬಿಟ್ಟು ನನಗೂ ಇನ್ನೇನು ಟೈಮ್ ಆಯ್ತಲ್ಲ ಅಂತ ನಾನು ಕೆಲಸಕ್ಕೆ ಅಂತ ಹೊರಟೆ. ಅಲ್ಲಿಂದ ಹೊರಟು ಸೀದಾ ನಮ್ಮ ಅಣ್ಣವ್ರ ಮನೆ ಹತ್ರ ಹೋಗೋಣ ಅಂತ ಹೊರಟೆ. ಈಗ ನೋಡಿ ಬಂದ್ವಿ, ಇದು ನಮ್ಮ ಅಣ್ಣವ್ರ ಮನೆ. ಇಲ್ಲಿಗೆ ಬಂದರೆ ನಮ್ಮ ಅಣ್ಣ ಹೋಗಿ ರಾಕಿ ಕರ್ಕೊಬರ್ಬೇಕು ಅಂತು. ಇಲ್ಲಿಂದ ಮತ್ತೆ ಗಾಡಿ ಎತ್ಕೊಂಡು ಹೊರಟೆ. ಇಲ್ಲಿಂದ ಹೊರಟ್ರೆ ರಾಕಿ ಅಣ್ಣವ್ರ ಮನೆ ಹತ್ರನೂ ಬಂದೆ. ಇದೇ ರಾಕಿ ಅಣ್ಣವ್ರ ಮನೆ. ಅಲ್ಲಿ ರಾಕಿ ಅಣ್ಣ ಕರ್ಕೊಂಡು ಟೀ ಹತ್ರ ಹೋಗ್ಬೇಕಾಯ್ತು. ಅದಕ್ಕೆ ರಾಕಿ ಅಣ್ಣನ ಕರ್ಕೊಂಡು ಟೀ ಹತ್ರ ಹೊರಟೆ. ಇಲ್ಲಿ ಟೀ ಹತ್ರ ಬಂದರೆ ಆಲ್ರೆಡಿ ಕೆಲ್ಸಕ್ಕೆ ಟೈಮ್ ಆಯಿತು. ಅಲ್ಲಿಂದ ಹೊರಟು ಕೆಲಸಕ್ಕೆ ಅಂತ ಪೆಟ್ರೋಲ್ ಖಾಲಿ ಆಗಿತ್ತು. ಪೆಟ್ರೋಲ್ ಹಾಕಿಸ್ಕೊಂಡು ಹಂಗೆ ಇನ್ನೇನು ಹೋಗೋಣ ಅಂದರೆ ಅಲ್ಲಿ ನೋಡಿದ್ರೆ ಆಲ್ರೆಡಿ ರೈಲ್ವೆ ಗೇಟ್ ಹಾಕಿದ್ರು. ಇನ್ನೇನು ಮಾಡೋದು, ವೆಯ್ಟ್ ಮಾಡಲೇಬೇಕಲ್ವ ಅಂತ ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಹೆಂಗೋ ಟ್ರೈನ್ ಪಾಸ್ ಆಯಿತು 2 ನಿಮಿಷಕ್ಕೆಲ್ಲ. ಟ್ರೈನ್ ಪಾಸ್ ಆದಮೇಲೆ ಹಂಗೆ ಕಡೆ ಎತ್ಕೊಂಡು ಹೊರಟ್ವಿ. ಕೆಲಸದ ಹತ್ರ ಬಂದ್ವಿ. ಕೆಲಸದ ಹತ್ರ ಬಂದು ನೋಡಿದ್ರೆ ಒಂದು ರಿನೋವೇಷನ್ ಕೆಲಸ ಇತ್ತು. ಆ ರಿನೋವೇಷನ್ ಕೆಲಸ ಏನೇನಿದೆ ಅಂತ ಕೆಲಸ ಎಲ್ಲ ನೋಡಿಕೊಂಡು ನಮ್ಮ ಹುಡುಗರೆಲ್ಲ ನೋಡ್ರಿ ಹಂಗೆ ನೋಡ್ಕೊಂಡು ಬಾರಿ ಏನೇನು ಕೆಲಸ ಐತೆ ಅಂತ ನೋಡಿದ್ರು. ಅಲ್ಲಿಂದ ನೋಡಿಕೊಂಡು ಐಟಮ್ ಏನೇನೈತೆ ಎಲ್ಲ ಅಂತ ನೋಡ್ತಿದ್ವಿ. ಎಲ್ಲ ರಿನೋವೇಷನ್ ಕೆಲಸ ಆಗಿರೋದ್ರಿಂದ ಎಲ್ಲ ಕಿತ್ತು ಬಿಸಾಕವ್ರೆ. ನೋಡಿ ಎಲ್ಲ ಕಿತ್ತಾಕ್ಯವ್ರೆ. ವೈರಿಂಗ್ ಒಂದು ಮತ್ತೆ ಮಾಡಿದ್ರು, ಅದನ್ನು ನೋಡಿಕೊಂಡು ಹಂಗೆ ಕೆಳಗಡೆ ಐಟಮ್ ತಗೋಣ ಅಂತ ಬಂದ್ವಿ. ನೋಡಿದ್ರೆ ಐಟಮ್ಮು ಇದು ಹಳೆ ಐಟಮು, ಇದೆಲ್ಲ ಜೋಡಿಸಿದ್ರೆ ರೂಮ್ ಪ್ರಕಾರ. ನಾ ಐಟಮ್ನೆಲ್ಲ ತೊಗೊಂಡು ಮೇಲ್ಗಡೆ ಬಂದ್ವಿ. ಎಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ಮನೆ ಕೆಲಸ ಮುಗಿಯೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಎಲ್ಲರೂ ಎಗ್ ರೈಸ್ ತಿನ್ಕೊಂಡ್ವಿ. ಹಂಗೆ ಇನ್ನೊಂದು 2 ಮನೆ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ಟೀ ಕಾಫಿ ಕುಡ್ಕೊಂಡು ಇನ್ನೇನು ಮನೆಗೆ ಹೋಗೋಣ ಅಂತ ನಾವು ಹೊರಟ್ರೆ ಆಲ್ರೆಡಿ ಮಳೆ ಬಂದು ನಿಂತಿತ್ತು. ಗಾಡಿ ಎತ್ಕೊಂಡು ನಾವು ಹೊರಟ್ವಿ. ಇವತ್ತು ಹಿಂಗಾಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಬರೀ 20 ಕಿಲೋಮೀಟರ್ ಕಂಪ್ಲೀಟ್ ಮಾಡೋಕ್ಕೆ ಈ ಟ್ರಾಫಿಕಲ್ಲಿ, ಅದು ಯಲಹಂಕ ಟ್ರಾಫಿಕಲ್ಲಿ 2 ಅವರ್ ತಗೊಂತು. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನೋಡಿ ಆಲ್ರೆಡಿ ರೈಲ್ವೆ ಗೇಟ್ ಹತ್ರ ಮತ್ತೆ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗೋಗಿತ್ತು. ಅಲ್ಲಿಂದ ನಮ್ಮ ಅಣ್ಣವ್ರ ಮನೆ ಹತ್ರ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ನಮ್ಮ ಅಣ್ಣವ್ರ ಮನೆ ಹತ್ರ ನಮ್ಮ ಅಣ್ಣನ ಬಿಟ್ಟು ಹಂಗೆ ಈ ಚಳಿಲಿ ಒಂಚೂರು ವಡೆ ತಿನ್ಕೊಂಡು ನಾನು ಹೊರಟೆ. ಎಲೆಕ್ಟ್ರಿಕಲ್ ಇರಲಿ, ರಿನೋವೇಷನ್ ಇರಲಿ, ಇಂಟೀರಿಯರ್ ಡಿಸೈನ್ ಇರಲಿ, ಯಾವುದೇ ಥರದ ಬಿಲ್ಡಿಂಗ್ ಏನೇ ಕೆಲಸ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡಿಕೊಡ್ತೀವಿ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.